ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ. ಜೀವನದಲ್ಲಿ ಪ್ರಗತಿ ಆಗಬೇಕು, ಮುಂದೆ ಹೋಗಬೇಕು, ಯಶಸ್ವಿ ಆಗಬೇಕು ಅಂತ ಎಲ್ಲರಿಗೂ ಅನಿಸುತ್ತದೆ. ಕೀರ್ತಿಯ ಪತಾಕೆಯನ್ನು ಹಾರಿಸುವ ಆಸೆ ಎಲ್ಲರಿಗೂ ಇರುತ್ತದೆ. ಮಾಡುವಂಥ ಕಷ್ಟಕ್ಕೆ ಯಶಸ್ಸು ಸಿಗಬೇಕು, ಕೈಲಿ ಹಣ ನಿಲ್ಲಬೇಕು, ಲಕ್ಸರಿಯಸ್ ಲೈಫ್ ಬೇಕು ಅಂತ ಕನಸನ್ನು ಎಲ್ಲರೂ ಕಾಣ್ತಾರೆ. ಇದನ್ನು ನನಸು ಮಾಡೋಕ್ಕೆ ಕೆಲವೊಂದು ರೆಮಿಡಿ ಕೂಡ ಮಾಡ್ತೀವಿ. ಗೋಡೆಗೆ ಸೂರ್ಯೋದಯದ ಫೋಟೋ ಹಾಕ್ತೀವಿ, ಓಡುತ್ತಿರುವಂತಹ ಕುದುರೆಗಳ ಫೋಟೋ ಹಾಕ್ತೀವಿ. ಕೇವಲ ಫೋಟೋ ಅಂಟಿಸಿದರೆ ನಾವು ಸಕ್ಸಸ್ ಆಗ್ತೀವಾ? ಸೂರ್ಯೋದಯದ ಫೋಟೋದ ಹಿಂದಿರುವ ಅರ್ಥ ಕೂಡ ನಮಗೆ ತಿಳಿಯಲೇಬೇಕು. ಸೂರ್ಯ ಉದಯಿಸುತ್ತಿರುವಾಗ ಅವನ ಪ್ರಕಾಶ ಕಡಿಮೆ ಇರುತ್ತದೆ, ನೋಡಲಿಕ್ಕೆ ಅಂದ ಅನ್ನಿಸ್ತಾನೆ. ಮಂದಗತಿಯಿಂದ ಮೇಲೆ ಏರುತ್ತಾ ಹೋಗ್ತಾನೆ. 6 ಗಂಟೆಗೆ ಉದಯಿಸುವ ಸೂರ್ಯ ನಿಧಾನವಾಗಿ ಮೇಲೆ ಬಂದು ಪ್ರಜ್ವಲಿಸೋಕೆ ಕೂಡ ಟೈಮನ್ನು ತಗೋತಾನೆ. ಈಗಿನ ಬ್ಯುಸಿ ಲೈಫ್ನಲ್ಲಿ ನಾವು ಎಲ್ಲದಕ್ಕೂ ಗಡಿಬಿಡಿ ಮಾಡ್ತೀವಿ. ಯಾವುದೇ ಕೆಲಸ ಆಗಬೇಕಾದ್ರೆ ಇನ್ಸ್ಟಂಟ್ ಆಗಬೇಕು, ಯಾವುದೇ ಸಕ್ಸಸ್ ಸಿಗಬೇಕಾದ್ರೆ ತ್ವರಿತ ಸಿಗಬೇಕು ಅಂತ ಅಂತೀವಿ. ಈ ಗಡಿಬಿಡಿಯಲ್ಲಿ ನಮ್ಮ ಕೈಗೆ ಬರುತ್ತಿರುವಂಥ ಯಶಸ್ಸು ಯಾವಾಗ ನಮ್ಮ ಕೈ ತಪ್ಪಿ ಹೋಗುತ್ತೋ ಅಂತ ನಮಗೆ ಗೊತ್ತಾಗೋದಿಲ್ಲ. ಜಗಕ್ಕೆ ಬೆಳಕು ಕೊಡುವ ಸೂರ್ಯನಾರಾಯಣನ ಹತ್ತಿರ ಇಷ್ಟೊಂದು ತಾಳ್ಮೆ ಇದೆ ಅಂದಮೇಲೆ ನಮ್ಮಂಥ ಸಾಮಾನ್ಯ ಜನ ಯಶಸ್ಸಿಗಾಗಿ ಆತುರ ಪಡಬಹುದಾ? ಸೂರ್ಯೋದಯದ ಫೋಟೋ ಗೋಡೆಗೆ ಹಾಕಿದರೆ ಯಶಸ್ಸು ಸಿಗೋದಿಲ್ಲ. ಆ ಸೂರ್ಯ ಉದಯಿಸಿರುವಂತಹ ಚಂದವನ್ನು ನೋಡೋ ಭಾಗ್ಯ ನಮ್ದಾಸ್ಕೋಬೇಕು. ಜಗತ್ತಿಗೆ ಬೆಳಕು ಕೊಡುವ ದೇವರು ಉದಯಿಸ್ತಾ ಇರ್ತಾನೆ, ನಾವು ಹಾಸಿಗೆಯಲ್ಲಿ ಮಲ್ಕೊಂಡಿರ್ತೀವಿ. ಆ ಸೂರ್ಯನಾರಾಯಣನ ಸ್ವಾಗತ ಕೂಡ ನಾವು ಮಾಡೋದಿಲ್ಲ. ಉದಯಿಸುವ ಸೂರ್ಯನಿಗೆ ನಮಸ್ಕರಿಸೋದಿಲ್ಲ, ಅವನ ಎಳೆ ಕಿರಣಗಳನ್ನು ನಮ್ಮ ಮೇಲೆ ಬೀಳಿಸ್ಕೋದಿಲ್ಲ, ಸೂರ್ಯದೇವನಿಗೆ ಆರ್ಘ್ಯ ಕೊಡೋದಿಲ್ಲ. ಆದರೆ ಗೋಡೆಗೆ ಮಾತ್ರ ಸೂರ್ಯೋದಯದ ಫೋಟೋವನ್ನು ಹಾಕ್ತೀವಿ. ಇದೆಷ್ಟು ಸರಿ ಹೇಳಿ? ಇದರಿಂದ ನಿಮ್ಮ ಜೀವನದ ಸೂರ್ಯೋದಯ ಆಗುತ್ತಾ? ಸೂರ್ಯನ ಬೆಳಕು ನಮ್ಮ ಬಾಗಿಲಿಗೆ ಬರೋ ಮುನ್ನ ನಾವು ಹಾಸಿಗೆಯನ್ನು ಬಿಡಬೇಕು. ಸೂರ್ಯನಾರಾಯಣ ಹುಟ್ಟೋ ಮೊದಲು ಸ್ನಾನವನ್ನು ಮಾಡಬೇಕು. ಒಂದು ಕಲಶದಲ್ಲಿ ನೀರಿಗೆ ಹೂವು, ಅಕ್ಷತೆ, ಅರಿಶಿನ ಕುಂಕುಮವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡಬೇಕು. ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಹೀಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಜೀವನದಲ್ಲಿಯ ಪ್ರಗತಿಯನ್ನು ನಿಮ್ಮಿಂದ ಕೂಡ ತಡೆಯಲು ಸಾಧ್ಯ ಇಲ್ಲ. ಒಂದಿನ ಪ್ರಯತ್ನ ಮಾಡ್ತೀವಿ, 2ನೇ ದಿನ ಪ್ರಯತ್ನ ಮಾಡ್ತೀವಿ, 3ನೇ ದಿನ ಸಾಕಪ್ಪ ಈ ಕಷ್ಟ ಯಾರಿಗೆ ಬೇಕು ಅಂತ ಸೋಮಾರಿತನವನ್ನು ತೋರಿಸ್ತೀವಿ. ಓಡುವ ಕುದುರೆಯನ್ನು ಹಾಕಿ ಏನು ಉಪಯೋಗ ಹೇಳಿ? ನಿಮ್ಮ ಗುರಿ ತಲುಪೋ ತನಕ ಕಷ್ಟವನ್ನು ಪಡಬೇಕು. ಮುಂದೆ ಸಾಗಿ ಸುಸ್ತಾಗಬೇಡಿ ಅಂತ ನಮ್ಮನ್ನು ನಾವು ಜಾಗೃತಗೊಳಿಸಬೇಕು. ಈ ಹುಮ್ಮಸ್ಸಿನಿಂದ ನೀವು ಮುಂದೆ ಸಾಗ್ತಾ ಹೋದರೆ ಕೀರ್ತಿ ಧ್ವಜ ನಿಮ್ಮ ಕೈಯಲ್ಲಿ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ನಮ್ಮ ದೇವರು, ನಮ್ಮ ಸ್ಫೂರ್ತಿ ಎಲ್ಲ ನಮ್ಮಲ್ಲಿನೇ ಇದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಅಂತ ಕವಿ ಎಷ್ಟು ಚೆನ್ನಾಗಿ ಮನುಷ್ಯನ ಮನಸ್ಥಿತಿಯನ್ನು ವರ್ಣಿಸಿದ್ದಾನೆ. ತಂದೆ ತಾಯಿಯನ್ನು ನೀವು ದೇವರಂತ ನೋಡಿ, ಪರರ ನಿಂದೆಯನ್ನು ಮಾಡೋದನ್ನು ಬಿಡಿ. ಇನ್ನೊಬ್ಬರ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿ ಪಡಬೇಡಿ. ನಿಮಗಿಂತ ಕೆಳಗಿನವರನ್ನು ನೋಡಿ ಜಿಗುಪ್ಸೆಯಿಂದ ಅವರ ಜೊತೆ ವರ್ತಿಸಬೇಡಿ. ಮೇಲೆ ಹೋದಾಗ ಹೀಗಬೇಡಿ. ದಾನ ಧರ್ಮವನ್ನು ಬಿಡಬೇಡಿ. ಈ ಎಲ್ಲ ಮದ ಮತ್ಸರಗಳನ್ನು ಬಿಡಿ. ಹಣದ ಕಂತೆಗಳ ಫೋಟೋ ಹಾಕೋ ಅವಶ್ಯಕತೆ ಕೂಡ ನಮಗೆ ಬರೋದಿಲ್ಲ. ಕಂತೆ ಮೇಲೆ ಕಂತೆ ನೀವಲ್ಲ, ನಿಮ್ಮ ಪ್ರವೃತ್ತಿ ಏರಿಸುತ್ತಾ ಹೋಗುತ್ತದೆ. ಹೊಟ್ಟೆ ಹಸಿದಾಗ ಅನ್ನ ಬೇಕು, ಆದರೆ ಅಡುಗೆ ಮಾಡೋಕ್ಕೆ ನಾವು ಆಲಸ್ಯತನ ಮಾಡಿದರೆ ನಮ್ಮ ಹೊಟ್ಟೆ ತುಂಬುತ್ತಾ? ಹಸಿವು ಹೆಚ್ಚಾಗಿರುತ್ತದೆ, ನಾವು ಮಾಡುವಂಥ ಅಡುಗೆ ಕಡಿಮೆ ಇರ್ತದೆ. ಇದರಿಂದ ನಮ್ಮ ಹೊಟ್ಟೆ ಹೇಗೆ ತುಂಬೋದು ಹೇಳಿ? ನಾವು ಎಷ್ಟು ನಮ್ಮ ಹೊಟ್ಟೆ ಹಸಿದಿರ್ತದೋ ಅದಕ್ಕೆ ತಕ್ಕಷ್ಟು ಅಡುಗೆ ಮಾಡಿದ್ರೇ ನಾವು ಹೊಟ್ಟೆ ತುಂಬಿ ತೇಗಬಹುದು. ಈಗ ನಾವು ಪೂಜೆಯನ್ನು ಮಾಡ್ತೀವಿ, ನಮ್ಮ ಪೂಜೆ ಸ್ವಲ್ಪ ಇರುತ್ತೆ, ನಾವು ದೇವರ ಹತ್ತಿರ ಡಿಮಾಂಡನ್ನು ಹೆಚ್ಚು ಮಾಡ್ತೀವಿ. ದೇವರ ಹತ್ತಿರ ನಮಗೆ ಅದು ಬೇಕು, ನಮಗೆ ಇದು ಬೇಕು, ಅಷ್ಟು ಕೊಡು, ಎಷ್ಟು ಕೊಡು ಅಂತೀವಿ. ಆದರೆ ದೇವರಿಗಾಗಿ ನಾವು ಏನು ಮಾಡ್ತೀವಿ ಹೇಳಿ? ದೇವರ ಮುಂದೆ ಕುಳಿತು 5-10 ನಿಮಿಷ ಕೂಡ ನಾವು ದೇವರ ಧ್ಯಾನವನ್ನು ಮಾಡೋದಿಲ್ಲ. ಮರಳಿ ಆ ದೇವರಿಗೆ ಹೆಸರಿಡ್ತೀವಿ, ನಮಗೆ ಬೇಕಾದ್ದನ್ನು ನೀನು ಕೊಡಲಿಲ್ಲ ಅಂತ. ನಾವು ದೇವರ ಹತ್ತಿರ ಬೇಡುವಾಗ ನನಗೆ 1 ಲಕ್ಷ ಬೇಡ, ನನಗೆ 1,000 ಅಷ್ಟೇ ಕೊಡು ಅಂತ ಹೇಳ್ತೀವ. ಅಪೇಕ್ಷೆ ಹೆಚ್ಚು ಮಾಡ್ತೀವಿ, ಆದರೆ ಸೇವೆ ಮಾಡೋಕ್ಕೆ ಜಿಗುಪ್ಸೆಯನ್ನು ಮಾಡ್ತೀವಿ. ಇಂಚಷ್ಟು ಸೇವೆಯಲ್ಲೂ ಮೀಟರಷ್ಟು ಡಿಮಾಂಡನ್ನು ಇಡ್ತೀವಿ. ಹೀಗೆ ಮಾಡಿದರೆ ನಿಮ್ಮ ಕೈಗೆ ಏನೂ ಸಿಗೋದಿಲ್ಲ. ನಿಸ್ವಾರ್ಥತೆಯಿಂದ ಪೂಜೆಯನ್ನು ಮಾಡಿ, ಸೇವೆಯನ್ನು ಮಾಡಿ. ಮಕ್ಕಳಿಗೆ ಸ್ನಾನ ಹಾಕುವಾಗ ಎಷ್ಟು ಚಂದವಾಗಿ ನಾವು ಸ್ನಾನ ಹಾಕ್ತೀವೋ ಅದೇ ಮಮತೆಯನ್ನು ದೇವರ ಪೂಜೆ ಮಾಡುವಾಗ ಕೂಡ ತೋರಿಸಿ. ನಮಗಾಗಿ ಕಾಸ್ಟ್ಲಿ ಸ್ಯಾರೀಸನ್ನು ನಾವು ತಗೋತೀವಿ, ಅನಾವಶ್ಯಕ ಖರ್ಚನ್ನು ಮಾಡ್ತೀವಿ. ಆದರೆ ದೇವರಿಗೆ ಹೂವು ಖರೀದಿಸುವಾಗ ನಾವು ಯೋಜನೆಯನ್ನು ಮಾಡ್ತೀವಿ. ನೀವು ಹೂವು ಹಾಕಲೇಬೇಕು ಅಂತ ಏನೂ ದೇವರು ಹೇಳೋದಿಲ್ಲ. ನಿಮ್ಮ ಭಕ್ತಿಯ ಪುಷ್ಪದ ಘಮದಿಂದಲೇ ದೇವರು ಪ್ರಸನ್ನರಾಗ್ತಾರೆ. ನಿಮ್ಮ ಪರಿಸ್ಥಿತಿ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ದೇವರಿಗಾಗಿ ಖರ್ಚನ್ನು ಮಾಡಿ, ದಾನ ಧರ್ಮ ಮಾಡಿ.
ಕೈ ಬಿಚ್ಚಿದಷ್ಟು ಕೈಯಲ್ಲಿ ಹಣ ಬರುತ್ತದೆ. ನಿಮ್ಮ ಪರಿಸ್ಥಿತಿ ಇಲ್ಲ ಅಂದರೆ ನಿಸ್ವಾರ್ಥತೆಯಿಂದ ಭಕ್ತಿಯನ್ನು ಮಾಡಿ. ನಿಮ್ಮ ಉಡಿಯಲ್ಲಿ ನಿಮ್ಮ ಫಲ ನಿಮಗೆ ಗೊತ್ತಿಲ್ಲದೆ ಬೀಳುತ್ತದೆ. ಡಾಂಬಿಕತೆಯ ಜೀವನ ಬೇಕಾಗಿಲ್ಲ. ಸಾತ್ವಿಕತೆಯ ಜೀವನವನ್ನು ಜೀವಿಸಿ. ಮುಂದೆ ಹೋಗುವ ಸರಿಯಾದ ಟ್ರ್ಯಾಕ್ ಯಾವುದು ಅಂತ ನೀವು ತಿಳಿದುಕೊಳ್ಳಿ. ಬೇಡ ಅದಕ್ಕೆ ಖರ್ಚು ಮಾಡಬೇಡಿ. ಈಸಿ ದಾರಿಯನ್ನು ಹುಡುಕಬೇಡಿ. ನಿಮ್ಮ ಮನದಲ್ಲಿಯೇ ಮಂದಿರವನ್ನು ರಚಿಸಿ. ಆತ್ಮದಲ್ಲಿ ಪರಮಾತ್ಮ ಕುಳಿತಿರುವಾಗ ಹೆದರೋದಾದರೂ ಏಕೆ? ಒಳ್ಳೆಯ ವಿಚಾರ, ಒಳ್ಳೆಯ ನಡವಳಿಕೆ, ಒಳ್ಳೆಯ ದಿನಚರಿಗಳು ಒಳ್ಳೆಯ ಜೀವನವನ್ನು ನಿಮಗೆ ಕೊಟ್ಟೇ ಕೊಡುತ್ತವೆ. ಶುಭವಾಗಲಿ. ಬೈ. ಟೇಕ್ ಕೇರ್.